ಚತುಷ್ಪಾದಾಸನ. ಈಗ 4 ಪಾದಗಳನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ. 4 ಪಾದಗಳು ಅಂತಂದರೆ 2 ಹಸ್ತಗಳು ಮತ್ತು 2 ಪಾದಗಳು. 2 ಪಾದಗಳನ್ನು ಉಪಯೋಗಿಸಿ, ಹಸ್ತಗಳನ್ನು ಉಪಯೋಗಿಸಿ ಚತುಷ್ಪಾದಾಸನ ಮಾಡುವಾಗ ಇಡೀ ಶರೀರಕ್ಕೆ ವ್ಯಾಯಾಮ ಸಿಗುತ್ತೆ. ಪ್ರತಿಯೊಂದು ಭಾಗ, ಕೈಗಳು, ಬೆನ್ನು, ಕಾಲುಗಳೆಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ, ಬ್ಲಡ್ ಸರ್ಕ್ಯುಲೇಷನ್ ಮುಖದ ಕಡೆಗೆ ಆಗೋದ್ರಿಂದ ಇದು ಉಪಯುಕ್ತ ಆಸನ. ಇದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಆ ರೀತಿ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ. ಯಾರಿಗಾಗುತ್ತೆ ಅವ್ರು ಮಾಡಿ, ಆಗದೇ ಇರೋರು ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಪ್ರಯತ್ನ ಮಾಡಿ ಅಷ್ಟೇ. ಈಗ ತೋರಿಸ್ತೀನಿ ಹೇಗೆ ಮಾಡೋದು ಅಂಥೇಳಿ. ಫಸ್ಟು ಈ ಥರ ಕೂತ್ಕೊಂಡಿರಬೇಕು. ಈ ಥರ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಆಗಲಿಲ್ಲ ಅಂತಂದರೆ ಈಗ ಏಕ್ದಮ್ ಈ ಥರನೇ ಮಾಡಿ. ವಜ್ರಾಸನ ಯಾರ್ಯಾರಿಗಾಗಲ್ಲ, ಬೇಕಾದ್ರೆ ಆಫ್ ವಜ್ರಾಸನ ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ವಜ್ರಾಸನದಲ್ಲಿ ಕೂತ್ಕೊಂಡು ಹಿಂಗೆ ಕೈಗಳನ್ನು ಸ್ಟ್ರೆಚ್ ಮಾಡಿ, ನಿಮ್ಮ ಕೈ ಎಲ್ಲಿರುತ್ತೆ ನೋಡಿ ಅಲ್ಲಿ ಹಸ್ತಗಳನ್ನು ಒತ್ಬಿಟ್ಟು ಬೆನ್ನಿನ ಭಾಗ ಹಿಂದಕ್ಕೆ ಹೀಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಅಳತೆ. ನಾವು ವಜ್ರಾಸನದಲ್ಲಿ ಕೂತ್ಕೊಂಡು ಕೈ ಎಲ್ಲಿರುತ್ತೋ ಅಲ್ಲಿ ಒತ್ತಿ ಬೆನ್ನಿನ ಭಾಗ ಹಿಂದಕ್ಕೆ ಹೇಳ್ಕೊಳ್ಳಿ. ಅಧೋಮುಖ ಶ್ವಾನಾಸನ ಮಾಡ್ತಿರಲ್ಲ ಸೂರ್ಯ ನಮಸ್ಕಾರ ಮಾಡುವಾಗ, ಆ ರೀತಿ ಸ್ಟ್ರೆಚ್ ಮಾಡ್ತಾ ಇರಬೇಕು. ಈಗ ಹಿಮ್ಮಡಿ ಪೂರ್ತಿ ನೆಲಕ್ಕಿದೆ. ಈಗ ಒಂದು ಕಾಲು ಮುಂದಕ್ಕೆ ತಗೊಂಡಾಗ ಕೈ ಹಾಗೆ ಮುಂದಕ್ಕೆ ತಗೋಬೇಕು ನೋಡಿ, ಹೀಗೆ ಈ ಥರ ಹೀಗೆ. ಇದನ್ನು ಮಾಡ್ತಾ ಇರಬೇಕಾದ್ರೆ ಈ ಸ್ಟ್ರೆಚಿಂಗ್ ಗಮನಿಸಿ. ಕೈ ಎಳಿತಾ ಇರ್ಬೇಕಾದ್ರೆ ಬೆನ್ನಿನ ಭಾಗ ಹಿಂದೆ ಕೇಳ್ಕೋಬೇಕು, ಹಿಮ್ಮಡಿ ಪೂರ್ತಿ ನೆಲಕ್ಕೆ ತಾಕಿರ್ಬೇಕು. ಹೀಗೆ ಈ ಥರ ತುಂಬ ಒಳಗೆ ತಗೊಳಕ್ಕೆ ಹೋಗಬಾರ್ದು, ಮತ್ತು ಹಿಮ್ಮಡಿ ಹಿಂಗೆ ಲಿಫ್ಟ್ ಮಾಡಬಾರ್ದು. ಹಿಮ್ಮಡಿ ಲಿಫ್ಟ್ ಮಾಡಿದಾಗ ಏನಾಗುತ್ತೆ, ಸ್ಟ್ರೆಚಿಂಗ್ ಕಡಿಮೆ ಆಗುತ್ತೆ. ಹೀಗೆ ಪ್ರತಿಯೊಂದು ಕೈ ಕಾಲು ಸ್ಟ್ರೆಚ್ ಮಾಡ್ತಾ ಇರಬೇಕು. ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗಿಸ್ಬೇಕು. ಹೀಗೆ ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು. ಹೀಗೆ ಎಷ್ಟು ದೂರ ಬೇಕಾದ್ರೂ ಈ ಥರ ಮಾಡ್ಕೊಳ್ಳಿ. ಮತ್ತು ಆಮೇಲೆ ವಜ್ರಾಸನದಲ್ಲಿ ಈ ಥರ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಹೊತ್ತಾದಮೇಲೆ ಮೇಲಕ್ಕೆ ಬನ್ನಿ. ಈ ಥರ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಆಗಿರೋದು. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಹಸ್ತಗಳು ಎಲ್ಲಿದೆ ಅಲ್ಲೇ ಒತ್ಬಿಟ್ಟು ಅಧೋಮುಖ ಶ್ವಾನಾಸನ ಮಾಡಿ. ಬೆನ್ನಿನ ಭಾಗ ಹಿಂದೆ ಕೆಳ್ಕೊಳ್ಳಿ. ಅಧೋಮುಖ ಶ್ವಾನಾಸನದಲ್ಲಿರಿ ಸ್ವಲ್ಪ ಹೊತ್ತು. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಈಗ ಶುರು ಮಾಡಿ ಚತುಷ್ಪಾದಾಸನ. ಕೈ ಬೆರಳೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಸಿ ಹಿಂದಕ್ಕೆ. ಕೈಗಳು, ಕಾಲುಗಳು, ಬೆನ್ನಿನ ಭಾಗ ಇಕ್ತಾ ಇರಬೇಕು. ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಬೇಡ. ಸ್ಟ್ರೆಚಿಂಗ್ ಇಂಪಾರ್ಟೆಂಟ್. ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ವಜ್ರಾಸನ. ರಿಲ್ಯಾಕ್ಸ್ ಮಾಡಿ, ಫಾರ್ವರ್ಡ್ ಬೆಂಡ್ ಮಾಡಿ. ನಿಧಾನ ಮೇಲಕ್ಕೆ ಬನ್ನಿ. ಈಗ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ನೋಡೋಣ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ 4 ಅಥವಾ 6 ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಮನೇಲಿ ಮಾಡೋರು. ಇದನ್ನು ನೋಡಿಕೊಂಡು 10 ಕೌಂಟದ್ದು ಇರುತ್ತೆ, 12 ಕೌಂಟ್ಸ್ದು ಇರುತ್ತೆ. ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡಿ. ಮಂಡಿ ನೋವಿರೋರು ವಜ್ರಾಸನದಲ್ಲಿ ಕೂತ್ಕೊಂಡು ಫಾರ್ವರ್ಡ್ ಬೆಂಡ್ ಮಾಡೋದಿರುತ್ತೆ, ಶಶಂಕಾಸನ ಅಂತೇಳಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಅನುಕೂಲ ಇದ್ದರೆ ಮಾಡಿ. ನಿಮಗೆ ಕಷ್ಟ ಆದರೆ ಸೂರ್ಯ ನಮಸ್ಕಾರ ಮಾಡೋದು ಬೇಡ. ತುಂಬ ಏಜ್ ಆದವರು, ಮಂಡಿ ನೋವಿರೋರು, ಸೊಂಟ ಬೆನ್ನು ನೋವಿರುತ್ತಲ್ಲ ಅಂಥವ್ರು ಮಾಡೋದು ಬೇಡ. ಉಳಿದವರು ಯಾರಿಗೆ ಇಷ್ಟ ಇರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ ಶರೀರ, ಅಂಥವ್ರು ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಕಣ್ಮುಚ್ಚಿ, ಪಾದಗಳನ್ನು ಸೇರಿಸಿರ್ಬೇಕು, ನೇರ ನಿಂತಿರಬೇಕು. 1, ಕಾಲು ನೇರ, ಕೈಗಳನ್ನು ಸೇರಿಸಿ. 2, 3, ಬಲಗಾಲು ಹಿಂದಕ್ಕೆ. 4, 5, 6, 7, 8, 9,
10. ಈಗ 12 ಕೌಂಟ್ಸ್ ಮಾಡೋಣ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ, ದ್ವಿಪಾದ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ, ಅಧೋಮುಖ, ಶಶಂಕಾಸನ. ಕೈಗಳಲ್ಲೇ ಇರಬೇಕು, ಹಿಮ್ಮಡಿ ಮೇಲೆ ಬಟಕ್ಸ್ ಡ್ರಾಪ್ ಮಾಡಿ. ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಈ ರೀತಿ ಮಾಡ್ಕೊಳ್ಳಿ. 10 ಕೌಂಟ್ಸ್ದು 12 ಕೌಂಟ್ಸ್ದು ಎರಡು ತೋರಿಸಿದೆ. ನೀವು ಎರಡು ಮಾಡ್ಕೋಬೋದು. ಮೊದಲು ತೋರಿಸಿದೆರಡು, ಇದೆರಡು, ಬೇಕಾದರೆ 6 ಬೇಕಾದರೂ ಮಾಡ್ಕೋಬೋದು. ಚತುಷ್ಪಾದ ಪೀಠ. 2 ಹಸ್ತಗಳನ್ನು ಪಾದಗಳನ್ನು ಒತ್ತಿಬಿಟ್ಟು ಸೊಂಟದ ಭಾಗ ಲಿಫ್ಟ್ ಮಾಡಬೇಕು. ಮಾಡಿ ಚತುಷ್ಪಾದ ಪೀಠ. ಕೈ ಬೆರಳು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಶೋಲ್ಡ್ರು ನೋವಿದೆ ಅಂತ ಅನ್ನೋರು, ಭುಜದ ನೋವಿದ್ರೆ ಕೈ ಬೆರಳು ಹಿಂದಕ್ಕೆ ಇಟ್ಕೊಳ್ಳಿ. ಆಗ ಭುಜಗಳು ಇಳಿಯುತ್ತೆ, ಚೆನ್ನಾಗಿ ಲಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಹಿಪ್ಸ್ ಭಾಗ ಮೇಲಕ್ಕೆ ಲಿಫ್ಟ್ ಮಾಡಿ ಇನ್ನು ಸ್ವಲ್ಪ. ಪಾದದ ಬೆರಳು ಒತ್ತಿ, ಪಾದ ಯು ಶೇಪಲ್ಲಿರಲಿ. ನಿಧಾನ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಇದನ್ನು 2 ಸಲ ಮಾಡ್ಕೊಳ್ಳಿ. ಸಮತಲ ಸ್ಥಿತಿನಲ್ಲಿ ಕೂತ್ಕೊಳ್ಳಿ. ಪಾದದ ಬೆರಳು ನಿಮ್ಮ ಕಡೆಗೆ, 2 ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಕೈನ ಕಿರು ಬೆರಳನ್ನು ಒಳಗೆ ಟರ್ನ್ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ನಿಮ್ಮ ಬಲಕ್ಕೆ ಟರ್ನ್ ಮಾಡಿ. ಮೊದಲು ಕೈಗಳನ್ನು ಸೀಲಿಂಗ್ ಕಡೆಗೆ ಎಳಿತಾ ಇರಬೇಕು. ಬಲಕ್ಕೆ ತಿರುಗಿಸಿ ಸೊಂಟದ ಭಾಗ. ಈಗ ಎಡ ಕೈಯನ್ನು ಬಲ ಮಂಡಿಗೆ ಒತ್ತಿ, ಬಲಗೈ ಹಿಂದೆ ನೆಲದ ಮೇಲೆ ಇಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಟರ್ನ್ ಮಾಡ್ಕೊಳ್ಳಿ. ಕುತ್ತಿಗೆ ಭಾಗ ತಿರುಗಿಸಿ ಚೆನ್ನಾಗಿ. ಇನ್ಹೇಲ್, ಕೈ ಮತ್ತೆ ಮೇಲಕ್ಕೆ ತಗೊಳ್ಳಿ, ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬಲಗೈಯನ್ನು ಎಡ ಮಂಡಿಗೆ ಒತ್ತಿ, ಬಲಗೈ ಮಂಡಿಗೆ ಒತ್ತಬೇಕು. ಎಡಗೈಯನ್ನು ಹಿಂದೆ ನೆಲದ ಮೇಲೆ ಇಟ್ಬಿಟ್ಟು ತಿರುಗಿಸ್ಕೊಳ್ಳಿ ಸೊಂಟದ ಭಾಗ ಪೂರ್ತಿ. ಈಗ ಮತ್ತೆ ಕೈಗಳನ್ನು ಮೇಲಕ್ಕೆ ತಗೊಳ್ಳಿ. 2 ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ. ಪಾದದ ಹೊರ ಅಂಚನ್ನು ಹಿಡ್ಕೊಳ್ಳಿ. ಪಶ್ಚಿಮ ಉತ್ತಾನಾಸನ. ಪಾದ ಹಿಡ್ಕೊಳಕ್ಕಾಗದೇ ಇರೋರು ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ. ಮತ್ತೊಮ್ಮೆ ತಲೆ ಎತ್ತಿ ಇನ್ಹೇಲ್ ಮಾಡಿ. ಎಕ್ಸೇಲ್, ಬೆನ್ನಿನ ಭಾಗ ಇನ್ನು ಹಿಗ್ಗಿಸ್ತಾ ಮುಂದಕ್ಕೆ ಹೋಗಿ. ಉಸಿರಾಟವನ್ನು ಗಮನಿಸ್ತಾ ಇರಿ ಸ್ವಲ್ಪ ಹೊತ್ತು. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ. ಕೈಗಳನ್ನು ಮುಂದಕ್ಕೆ ಎಳ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡಾದ್ಮೇಲೆ ಕಪಾಲ್ ಭಾತಿ, ಭಸ್ತ್ರಿಕಾ ಮಾಡ್ಕೊಳ್ಳಿ. ಆಮೇಲೆ ಶವಾಸನ ಮಾಡಿ. ಶವಾಸನದ ನಂತರ ಪ್ರಾಣಾಯಾಮ ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು.